ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ವೆಲ್ಕಮ್ ಅಂಡ್ ಸ್ವಾಗತ. ಅಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್ ಅಂಡ್ ಸ್ಟೇಯಿಂಗ್ ಸೇಫ್ ಅಂಡ್ ಸ್ಟ್ರಾಂಗ್. ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಕಮ್ ಬ್ಯಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ 2026 ಆಗಿರ್ಬೋದು ಆ್ಯಂಡ್ 2025 ಸೊ ಯಾವೆಲ್ಲ ಕೆಲಸಗಳು ನಾವು ಕಂಪ್ಲೀಟ್ ಮಾಡೋಕ್ಕಾಗಿರೋದಿಲ್ಲ, ಆಮೇಲೆ ಎಷ್ಟೊಂದು ಜನದ ಲೈಫಲ್ಲಿ ಸೊ ಕೆಲವೊಂದು ಡಿಸ್ಟ್ರಾಕ್ಷನ್ಸಿಂದ ಆ್ಯಂಡ್ ಕೆಲವೊಂದು ಪಾತ್ ಡಿಸ್ಟ್ರಾಕ್ಷನ್ಸಿಂದ ಆ್ಯಂಡ್ ಏನೋ ಅಡಚಣೆಯಿಂದ ಸೊ ಅವ್ರು ಅನ್ಕೊಂಡಿದ್ದು ಕನಸುಗಳಾಗಿರ್ಬೋದು, ಅದಾದಮೇಲೆ ಸೊ ಏನೋ ಒಂದು ಗೋಲ್ಸ್ ಆಗಿರ್ಬೋದು, ಆ ಗೋಲ್ಸ್ಗಳು ಅದಾದಮೇಲೆ ಅದನ್ನು ಅಚೀವ್ ಮಾಡೋಕ್ಕಾಗಿರೋದಿಲ್ಲ. ಕೆಲವೊಂದು ಸ್ಟ್ರಾಟಜೀಸ್ ವರ್ಕ್ ಆಗಿರೋದಿಲ್ಲ. ಅದನ್ನು ನಾವು 2026 ಕಮ್ ಬ್ಯಾಕ್ ಮಾಡೋದು ಹೇಗೆ? ಸೊ ಕೆಲವೊಂದು ಸ್ಟ್ರಾಟಜೀಸ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ದೀಸ್ ಸ್ಟ್ರಾಟಜೀಸ್ ಆಲ್ ಆರ್ ಇಂಪ್ಲಿಮೆಂಟೆಡ್ ಸ್ಟ್ರಾಟಜೀಸ್. ಸೊ ನನ್ನ ಲೈಫಲ್ಲಿ ಎಲ್ಲ ಸ್ಟ್ರಾಟಜೀಸ್ನ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಸೊ 2025 ನನಗೆ ಸೊ ಯಾವ್ದ್ಯಾವ್ದೆಲ್ಲ ನಾನು ಅಚೀವ್ ಮಾಡೋಕ್ಕಾಗಿರಲಿಲ್ಲ ಅದನ್ನೆಲ್ಲ ನಾನು ಸ್ಲೋಲಿಯಾಗಿ ಪಿಕಪ್ ಮಾಡಿಕೊಂಡು ಅಚೀವ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಆ ಎಲ್ಲ ಸ್ಟ್ರಾಟಜೀಸ್ನ ನಾನು ಇವತ್ತು ನಿಮ್ಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. And coming to strategy number 1. So strategy number 1 ಏನಂತಂದ್ರೆ ಡೋಂಟ್ ವೇಟ್ ಫಾರ್ ದ ರೈಟ್ ಟೈಮ್. ಸೊ ದ ರೈಟ್ ಟೈಮ್ ಈಸ್ ನೌ. ಸೊ ನೀವೇನೇ ಅನ್ಕೊಂಡಿದ್ರು ಸೊ ಈಗಲಿಂದಾನೆ ಇವತ್ತಿಂದಾನೆ ಅದನ್ನ ಆಕ್ಷನ್ ತಗೋಬೇಕು ಯಾವತ್ತೂ. ಸೊ ಬಿಕಾಸ್ ರೈಟ್ ಟೈಮ್ ಅನ್ನೋದು ಯಾವುದು ಎಕ್ಸಿಸ್ಟ್ ಆಗೋದೇ ಇಲ್ಲ. ಸೊ ನೀವೇನೋ ಪ್ಲಾನ್ ಮಾಡಿದ್ರು ಇಲ್ಲ ರೈಟ್ ಟೈಮ್ ನಾಳೆ ಇದೆ, ಸೊ ನಾಳೆಯಿಂದ ನಾನು ಶುರು ಮಾಡ್ತೀನಿ, ಅವಾಗಲೇ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಬಿಗ್ಗೆಸ್ಟ್ ಮಿತ್ ಅಂತ ನಾನು ಹೇಳ್ತೀನಿ. ಸೊ ಆ್ಯಂಡ್ ಸ್ಟ್ರಾಟಜಿ ನಂಬರ್ 2 ಡೈಲಿ ಪಾಸಿಟಿವ್ ರೂಟೀನ್. ಸೊ ನಿಮ್ಮ ಡೈಲಿ ಲೈಫ್ ರೂಟೀನ್ನ ನೀವು ಸೊ ಪಾಸಿಟಿವ್ ಆಗಿ ಬಿಲ್ಡ್ ಮಾಡ್ಕೊಬೇಕು. ಹೆಂಗೆ ಅಂತಂದರೆ ಸೊ ನಾರ್ಮಲ್ ಆಗಿ ವೇಕಿಂಗ್ ಅಪ್ ಇನ್ ದ ರೈಟ್ ಟೈಮ್ ಆರ್ ದ ಬಿಗ್ಗೆಸ್ಟ್ ಪಾಯಿಂಟ್ ಇದರಲ್ಲಿ ಏನಂತ ಅಂದರೆ ಸೊ ನೀವೇನು ಸೊ ನೆಕ್ಸ್ಟ್ ಡೇ ಏನು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅದ್ರ ಪ್ರೀವಿಯಸ್ ಲಿಸ್ಟ್ ಆಫ್ ಅಜೆಂಡಾ. ಸೊ ಏನೇನು ಮಾಡಬೇಕಂತ ಲಿಸ್ಟ್ ಹಾಕೊಂಡು ಆ ಲಿಸ್ಟು ಪ್ರೀವಿಯಸ್ ಡೇನೇ ರೆಡಿ ಆಗಬೇಕು. ಸೊ ಈ ಒಂದು ಲಿಸ್ಟ್ ನಿಮ್ಮ ಮೇಲೆ ಕರೆಕ್ಟಾಗಿ ಕೂತಿದೆ ಅಂತಂದರೆ ಸೊ ಈ ಲಿಸ್ಟು ಸೊ ನೆಕ್ಸ್ಟ್ ಡೇ ನೀವೇನು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಏನೇನು ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆ ಅಜೆಂಡಾ ಪ್ರೀವಿಯಸ್ ಡೇನೇ ರೆಡಿ ಆದರೆ ಸೊ ಸೆಕೆಂಡ್ ನಿಮಗೆ ಕಷ್ಟನೇ ಆಗೋದಿಲ್ಲ. ಸೊ ಅದು ರೂಟೀನ್ ಆಗಿ ನಿಮಗೆ ಬೆಳೀತಾ ಹೋಗುತ್ತೆ. ಸೊ ಈ ಒಂದು ಪಾಸಿಟಿವ್ ಸೆಲ್ಫ್ ರೂಟೀನ್ ಇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಸ್ಟ್ರಾಟಜಿ ನಂಬರ್ 2. ಆ್ಯಂಡ್ ಸ್ಟ್ರಾಟಜಿ ನಂಬರ್ 3 ಏನಂತಂದರೆ ಸೊ ಡೋಂಟ್ ರಶ್ ಫಾರ್ ಆಲ್ ಇನ್ ಒನ್ ಸ್ಕಿಲ್. ಏನಂತಂದರೆ ಒನ್ ಸ್ಕಿಲ್ ಅಟ್ ಎ ಟೈಮ್. ಸೊ ನೀವೇನಾದ್ರು ಕಲಿಬೇಕಂತಂದರೆ ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು ಆರ್ ಬುಕ್ ರೀಡಿಂಗ್ ಆಗಿರ್ಬೋದು ಆರ್ ಏನೋ ಒಂದು ಸೊ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಆ್ಯಂಡ್ ಫೋಟೋ ಎಡಿಟಿಂಗ್ ಆಗಿರ್ಬೋದು. ಸೊ ಎಲ್ಲ ಡಿಫ್ರೆಂಟ್ ಸ್ಕಿಲ್ಸು. ಸೊ ಎಲ್ಲ ಸ್ಕಿಲ್ಸು ಒಟ್ಟಿಗೆ ಕಲಿಯೋಕ್ಕಾಗಲ್ಲ. ಸೊ ಒಂದು ಸ್ಕಿಲ್ಲಿಂದ ಒಂದೊಂದು ಟೈಮ್ನ ಹಾಕೊಂಡ್ರೆ ನಿಮಗೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸ್ಕಿಲ್ಸು ನೀವು ಕಲಿತಾ ಹೋಗ್ಬೋದು. ಸೊ ಒಂದೊಂದು ಸ್ಕಿಲ್ಸು ಟೈಮ್ ಕೊಡಿ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒನ್ ಸ್ಕಿಲ್ ಅಟ್ ಎ ಟೈಮ್. ಸೊ ಡೋಂಟ್ ರಶ್ ವಿತ್ ಮೆನಿ ಥಿಂಗ್ಸ್ ಇನ್ ಯುವರ್ ಹೆಡ್. ಸೊ ಒಂದು ಥಿಂಗ್ನ ಕಂಪ್ಲೀಟ್ ಮಾಡಿ ಸೊ ನೀವು ಜಸ್ಟ್ ಮುಂದೆ ಹೋಗ್ತಾ ಇದ್ರೆ ಸೊ ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ ಅಚೀವ್ ಮಾಡೋದಕ್ಕೆ. ಸೊ ದಿಸ್ ಈಸ್ ಸ್ಟ್ರಾಟಜಿ ನಂಬರ್ 3. ಆ್ಯಂಡ್ ಸ್ಟ್ರಾಟಜಿ ನಂಬರ್ 4 ಏನಂತ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಆಲ್ವೇಸ್ ವರ್ಕ್ ಇನ್ ಸೈಲೆನ್ಸ್. ಸೊ ಡೋಂಟ್ ಅನೌನ್ಸ್ ಎನಿ ಪ್ಲಾನ್ಸ್. ಈಗ ಹೆಂಗೆ ಅಂತಂದರೆ ನಾನು ಅದನ್ನು ಮಾಡ್ತಾ ಇದ್ದೀನಿ, ಸೊ ಆಚೆ ಹೋಗ್ಬಿಟ್ಟು ಏನೋ ನೀವು ಅನೌನ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಅದನ್ನು ಓದ್ತಾ ಇದ್ದೀನಿ ಆ್ಯಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಆ್ಯಂಡ್ ನಾನು ಏನೋ ಒಂದು ಸಾಧನೆ ಮಾಡೋಣ ಅಂತ ಇದ್ದೀನಿ ಆ್ಯಂಡ್ ನಾನು ಮಾಸ್ಟರ್ಸ್ಗೆ ಹೋಗ್ಬೇಕಂತ ಇದ್ದೀನಿ. ಸೊ ಬಿಕಾಸ್ ಆ ಥರ ಪ್ರಾಮಿಸಸ್ಸು ಆ್ಯಂಡ್ ಪೀಪಲ್ ನಿಮ್ಮ ಬಗ್ಗೆ ಸುಮ್ಮನೆ ಗಾಸಿಪ್ಸ್ ಆಗಿರ್ಬೋದು ಆ್ಯಂಡ್ ಕೆಟ್ಟ ಕಣ್ಗಳಾಗಿರ್ಬೋದು, ಅಂದರೆ ಅದು ರಿಸಲ್ಟ್ಸನ್ನು ಯಾರೂ ನಿಮ್ಮ ನಂಬಲ್ಲ. ಸೊ ಅದಕ್ಕೆ ಏನಂತಂದರೆ ಸೊ ಪ್ಲೀಸ್ ಆನ್ಸರ್ ದೆಮ್ ವಿತ್ ಯುವರ್ ರಿಸಲ್ಟ್ಸ್. ಸೊ ನೀವು ಮಾತಾಡೋದಕ್ಕಿಂತ ನಿಮ್ಮ ರಿಸಲ್ಟ್ಸ್ ಮಾತಾಡಬೇಕು. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಆಲ್ವೇಸ್ ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ ಆಲ್ವೇಸ್ ವರ್ಕ್ ಇನ್ ಸೈಲೆನ್ಸ್ ಆ್ಯಂಡ್ ಶೈನ್ ಇನ್ ಪಬ್ಲಿಕ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಲಾಸ್ಟ್ ಸ್ಟ್ರಾಟಜಿ ಏನಂತಂದರೆ ಇಟ್ ಈಸ್ ಆಲ್ ಅಬೌಟ್ ಯುವರ್ ಪಾಸಿಟಿವ್ ಸೆಲ್ಫ್ ಟಾಕ್. ಸೊ ಈ ಒಂದು ಸೆಲ್ಫ್ ಟಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ಲೀಸ್ ಡೋಂಟ್ ಫೋಕಸ್ ಆನ್ ದ ನೆಗೆಟಿವ್ ಸೆಲ್ಫ್ ಟಾಕ್. ಸೊ ಆಲ್ವೇಸ್ ಯು ಶುಡ್ ಫೋಕಸ್ ಆನ್ ದ ಪಾಸಿಟಿವ್ ಸೆಲ್ಫ್ ಟಾಕ್. ಹೆಂಗೆ ಅಂತ ಅಂದರೆ ಸೊ ಯಾವಾಗಲೂ ನನ್ನ ಕೈಲಾಗಲ್ಲ ಆ್ಯಂಡ್ ನಾನು ತುಂಬ ಲೇಟಾಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸೊ ನಾಳೆ ಮಾಡ್ತೀನಿ ಆ್ಯಂಡ್ ಇದು ತುಂಬ ಕಷ್ಟ ಇದೆ ಕೆಲಸ ಆ್ಯಂಡ್ ಸೊ ಈ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಅನ್ಕೊಳ್ಳೋದನ್ನ ನೀವು ಫಸ್ಟ್ ಸ್ಟಾಪ್ ಮಾಡಬೇಕು. ಸೊ ಅದ್ರ ಬಂದು ಸೊ ರಾದರ್ ದನ್ ನೀವು ಸೊ ಟಾಕ್ ಟು ಯುವರ್ ಸೆಲ್ಫ್ ಇನ್ ದ ಪಾಸಿಟಿವ್ ವೇ. ಸೊ ಸೆಲ್ಫ್ ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಂಗೆ ಅಂತಂದರೆ ಶುಡ್ ಕೀಪ್ ಟೆಲಿಂಗ್ ಯುವರ್ ಸೆಲ್ಫ್ ನನ್ನ ಕೈಲಾಗುತ್ತೆ ಆ್ಯಂಡ್ ಆ ಕೆಲಸ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಅದು ಸೊ ಏನೋ ಒಂದು ಸ್ಟ್ರಾಟಜಿ ಮಾಡೋದಿಲ್ಲ ಅಂದರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಐ ಕ್ಯಾನ್ ಈಸಿಲಿ ಡೂ ಇಟ್. ಸೊ ಈ ಥರ ಸೆಲ್ಫ್ ಟಾಕಲ್ಲಿ ನೀವು ಪಾಸಿಟಿವ್ನೆಸ್ನ ತುಂಬ್ಕೊಳ್ತಾ ಬಂದರೆ ಸೊ ಆಗದಿಲ್ದೇ ಇರೋ ಕೆಲಸನೂ ಪಟ್ಟಂತ ಆಗೋಗುತ್ತೆ
ಆ್ಯಂಡ್ ಕಷ್ಟ ಇದ್ದ ಕೆಲಸನ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ಆ್ಯಂಡ್ ಇದಾಗುತ್ತೆ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಲೈಫಲ್ಲಿ ಯಾವೆಲ್ಲ ಸ್ಟ್ರಾಟಜೀಸ್ ವರ್ಕ್ ಆಗ್ತಾ ಇದೆ ಆ್ಯಂಡ್ ಆ ಸ್ಟ್ರಾಟಜೀಸ್ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸೆಟ್ ಆಫ್ 5 ಸ್ಟ್ರಾಟಜೀಸಲ್ಲಿ ನಿಮ್ಗೆ ಯಾವ ಸ್ಟ್ರಾಟಜಿ ಇಷ್ಟ ಆಯಿತು ಆ್ಯಂಡ್ ಯಾವ ಸ್ಟ್ರಾಟಜೀಸ್ನ ನಿಮ್ಮ ಲೈಫಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ಹೊಸ ಟಾಪಿಕ್ ಜೊತೆ ಅಂತ ಹೇಳ್ತಾ. ಆ್ಯಂಡ್ ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ಹೊಸ ಟಾಪಿಕ್ ಜೊತೆ, ಮತ್ತೆ ಹೊಸ ಎಂಟರ್ಟೈನ್ಮೆಂಟ್ ಟಾಪಿಕ್ನ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.